ತಾಲೂಕಿನಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನು ನೆನೆಸ್ಕೊಂಡಾಗ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ನಿರ್ಧಾರ ತಗೊಳ್ಳೋದ್ರ ಜೊತೆಗೆ ಯಾವ ದಾರಿನಲ್ಲಿ ಹೋಗಬೇಕು, ಯಾವ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಸರ್ಕಾರಗಳು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಕ್ಕಂಥವ್ರು ಇದ್ದವರು ಅಂತ ಹೇಳಿದ್ರೆ, ನನ್ನ ಅನುಭವದಲ್ಲಿ ಇವತ್ತು ನಂಜಾವಧೂತ ಮಹಾಸ್ವಾಮೀಜಿಗಳು ಒಬ್ಬ ರಾಜಕಾರಣಿಗಳಿಗೆ ಒಂದು ಅಜೆಂಡಾ ಕೊಡ್ತಾ ಇದ್ರು. ನೀವು ಈ ರೀತಿಯಾಗಿ ಹೋಗ್ಬೇಕು, ಈಗ ಹೋಗ್ಬೇಕು ಅಂತೇಳಿ. ಬಹುಶಃ ಆ ಚಿಕ್ಕ ವಯಸ್ಸಿನಲ್ಲೇ ಆ ರೀತಿಯಾಗಿ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಅಪರೂಪ, ಅದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು ಕಡಿಮೆ. ಆದರೆ ವಿಶಿಷ್ಟವಾದಂಥ ರೀತಿಯಲ್ಲಿ ನಂಜಾವಧೂತ ಸ್ವಾಮೀಜಿಗಳು ಸರ್ಕಾರಕ್ಕೆ ಒಂದು ನಿರ್ದಿಷ್ಟವಾದಂಥ ಕಾರ್ಯಕ್ರಮವನ್ನು ರೂಪಿಸುವಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು, ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಪರಿಣಾಮ ಆಗಿ ಈ ತಾಲೂಕಿನಲ್ಲಿ ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯ. ಒಂದು ಶಿರಾ ತಾಲೂಕು ಅಂತ ಹೇಳಿದ್ರೆ ಅತ್ಯಂತ ಹಿಂದುಳಿದಿರದಂಥ ತಾಲೂಕಾಗಿತ್ತು. ಇಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತರು ಅವರ ಪರಿಸ್ಥಿತಿ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ. ನಾನು ಮೊದಲು ಶಾಸಕರಾಗಿ ಬಂದಂಥ ಸಂದರ್ಭದಲ್ಲಿ ಬೇಸಿಗೆ ಬರುತ್ತೋ ಅಂತ ಹೇಳಿದ್ರೆ ಜನ ಕೂಲಿ ನಾಲಿ ಮಾಡೋದಕ್ಕೆ ಕಾಫಿ ತೋಟಗಳಿಗೆ ಹೋಗ್ತಾ ಇದ್ರು. ನಾನು ಶಿರಾ ತಾಲೂಕಲ್ಲ ಕಳ್ಳಂಬೆಳ ಕ್ಷೇತ್ರದ ಶಾಸಕರಾಗಿದ್ದಂಥ ನಾನು ಅನುಭವ ಇರ್ತಕ್ಕಂಥದ್ದು. ಆಗ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅಂತ ಹೇಳಿದ್ರೆ, ಒಂದು ಕಡೆ ನೀರು, ಅಂದರೆ ಅಂತರ್ಜಲವನ್ನು ಜಾಸ್ತಿ ಮಾಡಬೇಕಾದಾಗ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಕೂಡ ಅದು ತಡವಾಗಿಯಾದರೂ ಕೂಡ ಅದಕ್ಕೆ ಜಾರಿಗೆ ಬರ್ತದೆ ಮತ್ತು ರೈತರಿಗೆ ಪೂರಕವಾಗಿರ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮಗಳಾಗಿ ಬರ್ತದೆ. ಬಹುಶಃ ನನಗೆ ಈ ವರ್ಷ ನಾವೆಲ್ಲೂ ಕೂಡ ಮಳೆಯನ್ನು ನಾವು ಹೆಚ್ಚಿನ ನಿರೀಕ್ಷೆ ಬರಲಿಲ್ಲ. ಯಾವುದೇ ಗುಂಡಿಗಳು ತುಂಬಲಿಲ್ಲ, ಕೆರೆಗಳು ತುಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಆದಾಗ್ಯೂ ಕೂಡ ಇವತ್ತು ಓಂಕಾರೇಶ್ವರನ ಕೃಪೆಯಿಂದಾಗಿ ಹೇಮಾವತಿ ಮತ್ತು ಹರಿದು ಇಡೀ ತಾಲೂಕಾದ್ಯಂತ ಸಮೃದ್ಧಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕೆರೆ ಕಟ್ಟೆಗಳು ತುಂಬಿರ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಇವತ್ತು ನಾವು ಕಟ್ಟಿರ್ತಕ್ಕಂಥ ಎಲ್ಲ ಬ್ಯಾರೇಜ್ಗಳು ಕೂಡ ತುಂಬಿರ್ತಕ್ಕಂಥದ್ದು. ಎಲ್ಲದೂ ಅಲ್ಲದೆ ಇದ್ರೂ ಕೂಡ ಬಹುತೇಕ ಬ್ಯಾರೇಜ್ಗಳು ತುಂಬಿರ್ತಕ್ಕಂಥ ಪರಿಣಾಮ ಇವತ್ತು ಕುಡಿಯ ನೀರಿನ ಸಮಸ್ಯೆ ಇಲ್ಲ, ಅಂತರ್ಜಲದ ಸಮಸ್ಯೆ ಇಲ್ಲ. ಎಲ್ಲೋ ಒಂದು ಕಡೆಗೆ ನಮಗೆ ರಕ್ಷಣೆ ಆಗಿರ್ತಕ್ಕಂಥದ್ದನ್ನು ಒಂದು ಕಡೆ. ಆದರೆ ಇನ್ನೊಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ, ಇವತ್ತು ನಾನಾ ಥರದ ಊರುಗಳು ಇವತ್ತು ಬಂದಿದ್ದು ಮಠಕ್ಕೆ. ಇವತ್ತವು ಒಂದು 6 ರಿಂದ 7 ಲಕ್ಷ 8 ಲಕ್ಷ ಇವತ್ತು ಬೆಲೆ ಬಾಳುವಂಥ 10 ಲಕ್ಷ ಬೆಲೆ ಬಾಳುವಂಥ ಒಂದು ಊರುಗಳು ಇವತ್ತು ಬಂದಿದ್ದಾವೆ. ಅದಕ್ಕೆ ಇವತ್ತು ಏನು ಜಡ್ಜು ತೀರ್ಮಾನ ತಗೊಂಡಿರ್ತಾರೆ, ಇವತ್ತು ಹಾಲು ಕರೆಯೋ ಸ್ಪರ್ಧೆಯಲ್ಲಿರ್ಬೋದಾಗ್ಬೋದು, ಇವತ್ತು ಜಡ್ಜು ಕೊಡುವಂಥ ತೀರ್ಮಾನ ಕ್ರಮಬದ್ಧವಾಗಿರಲಿ, ನ್ಯಾಯಯುತವಾಗಿರಲಿ ಅಂತೆಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.